ನಾನು ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ಇಂಡಸ್ಟ್ರಿ ನಾನು ಯಾರು ಕಾಲೇ ಮಾಡಲ್ಲ. ರೀಸೆಂಟ್ ಆಗಿ ಶ್ರೀ ಗೌರಿಯಲ್ಲಿ ನನಗೆ ಸುನಿಲ್ ಪುರಾಣಿಕ್ ಸರ್ ನಂಗೆ ತುಂಬಾ ಕ್ಲೋಸ್ ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ನೀವು ಇಂಡಸ್ಟ್ರಿಯಲ್ಲಿ ತಗೊಬೇಕು ಅಂದ್ರೆ ನಾನು ನಿರಂಜನ್ ರಿಷಿ ಅವ್ರಿಗೆ ಕಾಲ್ ಮಾಡ್ತೀನಿ. ನಾನು ಅವ್ರನ್ನ ಇಂಡಸ್ಟ್ರಿ ಅಂತ ತಗೊಂಡೇ ಇಲ್ಲ, ನಾನು ಇಂಡಸ್ಟ್ರಿಯಿಂದ ಆಚೆ ಹಾಕ್ಬಿಟ್ಟಿದ್ದೀನಿ. ಸೀರಿಯಲ್ ಮಾತ್ರ ಯೋಚನೆ ಮಾಡಿದೆ. ಅದ್ ಬಿಟ್ರೆ ಇವಾಗ ಬಿಗ್ ಬಾಸ್, ರಾಖಿ ಆಗಿರ್ಬೋದು, ಅನು ಆಗಿರ್ಬೋದು, ದಿವ್ಯಾ, ಗೊಂಬೆ, ನಾವೆಲ್ಲರೂ ಕ್ಲೋಸ್ ಇದೀವಿ. ಇವಾಗ ನೆನ್ಪಾಯ್ತು ರಾಖಿಗ್ ಮಾಡ್ತೀನಿ, ನಾನು ಕಾಲ್ ಮಾಡ್ತೀನಿ. ಆಕ್ಚುಲಿ ಹಂಗ್ ನೋಡಕ್ ಹೋದ್ರೆ ನಾನು ಕೆಲವೊಂದು ವಿಷಯಗಳನ್ನ ಮಾತಾಡೋದು ರಾಖಿ ಕಾಲ್ ಮಾಡ್ತೀನಿ. ಈ ಬಣ್ಣದ ಜಗತ್ತು ಅಂತ ಬಂದ್ರೆ ಮೇಕಪ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹುಡುಗಿರ್ಗೆ. ಆ ಒಂದು ಮೇಕಪ್ ಬಗ್ಗೆ ಹೇಳೋದಾದ್ರೆ ಹೇಗೆ ನೀವು ಕಲ್ತ್ರಾ ಅಥವಾ ಹೇಗೆ? ಯಾಕಂದ್ರೆ ಕಲೀಲೇಬೇಕನ್ಸುತ್ತೆ, ಈ ಒಂದು ಬೇಸಿಕ್ ಅನ್ನೋದು ಇರ್ಲೇಬೇಕಾಗತ್ತೆ. ಮೇಕಪ್ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಮೇಕಪ್ ನಾನು ಮಾಡೋದು ತುಂಬಾ ಬೇಗನೆ ಕಲ್ತೆ ಆಕ್ಚುಲಿ. ಅಂದ್ರೆ ನನ್ಗೆ ಪ್ರಾಬ್ಲಮ್ ಇದೆ. ಇವಾಗ ನೀವು ಆಫ್ ದ ಕ್ಯಾಮ್ರಾ ಹೇಳ್ತಾ ಇದ್ರಿ ನನ್ ಕುತ್ಕೊಳಕ್ ಆಗಲ್ಲ ಒಂದೇ ಕಡೆ ಅಂತ. ನನ್ಗೆ ಇವಾಗ ಹೋಗಿ ಕುತ್ಕೊಂಡ್ಬೇಕಂದ್ರೆ ಅವ್ರು ನಿಧಾನಕ್ ಮಾಡ್ತೀನಿ. ನಾನು ಏನ್ ಮಾಡ್ಲಿ, ನಾನು ಒಬ್ಳೆ ಕೂತಿದ್ದೀನಲ್ಲ ತರ ಫೀಲ್ ಆಗ್ತಿತ್ತು. ಸೊ ನಾನು ಬೇಗ ಕಲ್ತ್ಬಿಟ್ಟೆ ಮೇಕಪ್ ನ. ಬೇಡ ನಾನೇ ಕಲ್ತ್ಕೊಂತೀನಿ, ನಾನು ಮಾಡ್ಕೊಂತೀನಿ. ಅಂಡ್ ನನ್ಗೆ ಈಗ್ಲೂ ಅಷ್ಟೇ, ನಾನು ಶೂಟಿಂಗ್ ಹೋಗ್ಬೇಕಾದ್ರೆ ನಂಗೆ 5 minutes ಸಾಕು ಕಂಪ್ಲೀಟ್ ರೆಡಿಯಾಗಿ ನಾನು ಮೇಕಪ್ ಮಾಡ್ಕೊಂಡು. ನನ್ಗೆ ನಾನು ಮೇಕಪ್ ಪ್ರಿಫರ್ ಮಾಡೋದಕ್ಕಿಂತ ನ್ಯಾಚುರಲ್ ಸ್ಕಿನ್ ನಾವು ಎಷ್ಟು ಕಾಪಾಡ್ಕೊಂತೀವೋ ಅಷ್ಟು ಒಳ್ಳೇದು. ಬಿಕಾಸ್ ಎಷ್ಟೇ ನಾವು ಮೇಕಪ್ ಮಾಡಿದ್ರು ನಮ್ಮ ಸ್ಕಿನ್ ದಿನ ಹಾಳಾಗ್ತಾ ಹೋದ್ರೆ ನಾವು ಮೇಕಪ್ ಅಲ್ಲಿ ಎಲ್ಲಾನು ಕವರ್ ಮಾಡ್ತಾ ಬರೋದಕ್ಕಾಗಲ್ಲ. ಬೆಟರ್ ಕಡಿಮೆ ಮೇಕಪ್ ಮಾಡ್ಕೊಂಡು ನಮ್ದು ರಿಯಲ್ ಸ್ಕಿನ್ ನ ಎಷ್ಟು ಹೆಲ್ದಿಯಾಗಿ ನೀಟಾಗಿ ಇಟ್ಕೋತೀವೋ ಒಳ್ಳೇದು ಅಂತ. ಹೇಗಿರುತ್ತೆ ನಿಮ್ಮ ಸ್ಕಿನ್ ರೊಟೀನ್ ನಾನು ತುಂಬಾ ಅಲ್ಲ ಅಂದ್ರೆ ಏನ್ ಮಾಡಲ್ಲ. ಸ್ಕಿನ್ ಥ್ಯಾಂಕ್ ಗಾಡ್ ನಂದು ದಿನ ಮೇಕಪ್ ಮಾಡಿದ್ರು ಅಷ್ಟು ಹಾಳಾಗಿಲ್ಲ ನನ್ನ ಸ್ಕಿನ್. ಮೇ ಬಿ ನನ್ಗೆ ಹೆರಿಡಿಟಿನೋ ಏನೋ ಆ ತರ ಅನ್ಸುತ್ತೆ. ತುಂಬಾ ಏನ್ ಮಾಡಲ್ಲ. ಬಟ್ ಯಾವತ್ತು ಮೇಕಪ್ ಶೂಟಿಂಗ್ ಆದ ತಕ್ಷಣ ತುಂಬಾ ಹೊತ್ತು ಮೇಕಪ್ ಅಲ್ಲಿ ಇರೋದಾಗಿರ್ಬೋದು, ಆ ತರ ಎಲ್ಲ ನಾನು ಯಾವತ್ತೂ ಬಿಡಲ್ಲ. ಟೈಮ್ ಸಿಕ್ಕಿದಾಗ ಹೋಮ್ ರೆಮಿಡೀಸ್ ಇರುತ್ತಲ್ಲ, ಅದನ್ನೇನಾದ್ರೂ ಸುಮ್ನೆ ಅಪ್ಲೈ ಮಾಡ್ತದ್ ಬಿಟ್ರೆ ಬೇರೆ ಏನು ಮಾಡ್ಸೋದು ಫೇಶಿಯಲ್ ಅದೆಲ್ಲ ಏನು ಇಲ್ಲ. ಸ್ಕಿನ್ ರೊಟೀನ್ ಓಕೆ, ಬೆಳಗ್ಗೆ ಇದನ್ನ ಹಚ್ಲೇಬೇಕು, ನೈಟ್ ಇದನ್ನ, ಅದೆಲ್ಲ ನನ್ಗೆ ಸನ್ಸ್ಕ್ರೀನ್ ಒಂದು ಯಾವಾಗ್ಲೂ ಹಾಕ್ತೀನಿ. ನಾನು ಆಚೆ ಹೋಗ್ಬೇಕಾದ್ರೂ ನಾನು ಮೇಕಪ್ ಇಲ್ಲ ಅಂತಂದ್ರು ಮಾಯಿಶ್ಚರೈಸ್ ಮಾಡಿ ಸನ್ಸ್ಕ್ರೀನ್ ಒಂದು ಹಾಕ್ತೀನಿ. ಅದ್ ಬಿಟ್ರೆ ನೈಟ್ ಏನಿಲ್ಲ, ನಂದೇ ಆದ ಒಂದು ಕ್ರೀಮ್ ಇದೆ, ಆ ಕ್ರೀಮ್ ನ ನಾನು ಅಪ್ಲೈ ಮಾಡಿ ಅಂದ್ರೆ ನಾನೇ ರೆಡಿ ಮಾಡ್ಕೊಳ್ಳೋದು. ಹೇಳಿ ನಿಮ್ಮ ಬ್ಯೂಟಿ ಸೀಕ್ರೆಟ್ ಸ್ವಲ್ಪ. ಬ್ಯೂಟಿ ಸೀಕ್ರೆಟ್ ಅಂದ್ರೆ ಆ ಕ್ರೀಮ್ ಹೇಗ್ ಮಾಡ್ತೀನಿ ಅಂದ್ರೆ, ನಂದು ಆಲೋವೆರಾ ಜೆಲ್ಗೆ ವಿಟಮಿನ್ ಇ ಆಯಿಲ್ ಸ್ವಲ್ಪ ಆಯಿಲ್ಗಳನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಕ್ರೀಮ್ ಇಟ್ಕೊಂಡಿದ್ದೀನಿ. ಸೊ ಆ ಕ್ರೀಮ್ ನ ಒಂದು ಅಪ್ಲೈ ಮಾಡಿ ಮಲಗ್ತೀನಿ. ಬಿಟ್ರೆ ಏನು ಸ್ಕಿನ್ ರೂಟೀನ್ ಏನಿಲ್ಲ. ಬಾಡಿ ವರ್ಕೌಟ್ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಅಲ್ಲ? ಹೌದು, ವರ್ಕೌಟ್ ತುಂಬಾ ಇಂಪಾರ್ಟೆಂಟ್. ನಂಗೆ ಶೂಟಿಂಗ್ ಕಂಟಿನ್ಯೂಸ್ ಆಗಿದ್ದಾಗ ಕಷ್ಟ ಡೈಲಿ ವರ್ಕೌಟ್ ಮಾಡೋದಕ್ಕೆ. ಸೊ ಫುಡ್ ಅಲ್ಲಿ ಕಂಟ್ರೋಲ್ ಮಾಡ್ತೀನಿ ನಾನು ಜಾಸ್ತಿ. ಅದನ್ನು ಮೀರಿ ಏನಾದ್ರು ಇಲ್ಲ ತುಂಬಾ ತಿನ್ಬಿಟ್ಟೆ ದಪ್ಪ ಆದೆ ಅಂದಾಗ ಸ್ವಲ್ಪ ವರ್ಕೌಟ್ ಮಾಡ್ತೀನಿ. ಟೈಮ್ ಸಿಕ್ಕಿದಾಗ ಮಾತ್ರ ವರ್ಕೌಟ್ ಮಾಡ್ತೀನಿ. ಶೂಟಿಂಗ್ ಕಂಟಿನ್ಯೂಸ್ ಆಗಿದ್ದಾಗ ಮಾಡೋದಕ್ಕಾಗಲ್ಲ. ಬಟ್ ಆದಷ್ಟು ಫುಡ್ ಅಲ್ಲಿ ಮೇಂಟೈನ್ ಮಾಡ್ತೀನಿ. ಓಕೆ, ಈಗ ನೀವು ಇಂಡಸ್ಟ್ರಿ ಅಂತ ಬಂದಾಗ ನನಗೆ ಇವರು ಈ ಟೈಮಲ್ಲಿ ಯಾವುದೇ ಟೈಮಲ್ಲಿ ಕಾಲ್ ಮಾಡಿದ್ರು ನನಗೆ ರಿಸೀವ್ ಮಾಡ್ತಾರೆ, ನನಗೆ ಸ್ಪಂದಿಸ್ತಾರೆ. ಇನ್ ಕೇಸ್ ನನಗೇನೋ ಶೂಟಿಂಗ್ ಸೆಟ್ ಅಂದರೆ ಕೆಲವೊಂದು ಕಹಿ ಘಟನೆಗಳು ಇರುತ್ತೆ, ಸಿಹಿ ಘಟನೆಗಳು ಇರುತ್ತೆ. ಇದು ನನಗೆ ಈ ಮೂಮೆಂಟ್ನ ನಾನು ಯಾರ ಹತ್ರ ಶೇರ್ ಮಾಡ್ಕೋಬೇಕು ಅಂದ ತಕ್ಷಣ ಇವರೇ ನನಗೆ ನೆನಪಾಗೋದು ಅಂದರೆ ಯಾರು? ಅಂದರೆ ಇಂಡಸ್ಟ್ರಿ ಅಲ್ಲ, ಇಂಡಸ್ಟ್ರಿಲಿ ನಾನು ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ಇಂಡಸ್ಟ್ರಿ ನಾನು ಯಾರು ಕಾಲೇ ಮಾಡಲ್ಲ. ಫ್ರೆಂಡ್ಸೇ ಇಲ್ಲ ಇಂಡಸ್ಟ್ರಿಲಿ ಫ್ರೆಂಡ್ಸ್ ಇಲ್ಲ ಅಂತಲ್ಲ, ತುಂಬಾ ಕಮ್ಮಿ. ಅಂದ್ರೆ ಈಗ ನನ್ಗೆ ಆಕ್ಚುಲಿ ಜಾಸ್ತಿ ಇಂಡಸ್ಟ್ರಿಲಿ ಆರ್ಟಿಸ್ಟ್ ಗಳಿಗಿಂತ ನಂಗೆ ಹೇರ್ ಸ್ಟೈಲಿಸ್ಟ್ ಗಳು ತುಂಬಾ ಕ್ಲೋಸ್ ಇರ್ತಾರೆ. ಅಕ್ಕ ಅಂದ್ರೆ ಹೇರ್ ಸ್ಟೈಲಿಸ್ಟ್ ಅಕ್ಕಂದಿರ ಅವ್ರು ಕ್ಲೋಸ್ ಇರ್ತಾರೆ. ಸೊ ರೀಸೆಂಟ್ ಆಗಿ ಶ್ರೀ ಗೌರಿಯಲ್ಲಿ ನಂಗೆ ಸುನಿಲ್ ಪುರಾಣಿಕ್ ಸರ್ ನಂಗೆ ತುಂಬಾ ಕ್ಲೋಸ್ ಆಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ನನ್ಗೆ ಏನಾದ್ರೂ ಈಗ ನೀವ್ ಹೇಳೋ ಹಂಗೆ ನಂಗೆ ಏನೇ ಪ್ರಾಬ್ಲಮ್ ಇದೆ ಆ ಟೈಮಲ್ಲಿ ನಾನು ಮಾಡ್ಬೇಕು ಅಂದ್ರೆ ನನ್ ಪರ್ಸ್ನಲಿ ನನ್ಗೆ ಆತರ ರೆಸ್ಪಾಂಡ್ ಮಾಡೋಕೆ ತುಂಬಾ ಜನ ಇದಾರೆ. ಸೊ ಇಂಡಸ್ಟ್ರಿಯಲ್ಲಿ ನಾನು ಹಂಗಂತ ನಾನು ಅವ್ರಿಗೆ ಎಮೋಷನಲಿ ಕನೆಕ್ಷನ್ ಇಲ್ಲ ಅಂತಲ್ಲ, ತುಂಬಾ ಕಡಿಮೆ ಆ ತರ ಟೈಮಲ್ಲಿ ನಾನು ಕಾಲ್ ಮಾಡೋದು. ಓಕೆ, ಇಂಡಸ್ಟ್ರಿ ಬಿಟ್ರೆ ನನ್ನ ಅಕ್ಕ, ನನ್ನ ಫ್ರೆಂಡ್, ನನ್ನ ಬೆಸ್ಟ್ ಫ್ರೆಂಡ್ ಐ ನೋ ದಿಸ್ ಆನ್ಸರ್. ನನ್ನ ಬೆಸ್ಟ್ ಫ್ರೆಂಡ್ ದಿವ್ಯಾ ಅಂತ ಇದ್ದಾಳೆ. ಸೊ ಅವಳಿಗೆ ನಾನು ಕಾಲ್ ಮಾಡ್ತೀನಿ, ನನ್ನ ಅಕ್ಕ ಕಾಲ್ ಮಾಡ್ತೀನಿ ಅಷ್ಟೇ. ಈಗ ಇಮೋಷನಲ್ ಕನೆಕ್ಷನ್ ಅಂತ ಬಿಟ್ರೆ ಇಂಡಸ್ಟ್ರಿಯಲ್ಲಿ ನನಗೆ ಇವ್ರು ಅಂದ್ರೆ ಕ್ಲೋಸ್ ಫ್ರೆಂಡ್. ನೀವು ಇಂಡಸ್ಟ್ರಿಯಲ್ಲಿ ತಗೊಬೇಕು ಅಂದ್ರೆ ನಾನು ನಿರಂಜನ್ ರಿಷಿ ಅವ್ರಿಗೆ ಕಾಲ್ ಮಾಡ್ತೀನಿ. ನಾನು ಅವ್ರನ್ನ ಇಂಡಸ್ಟ್ರಿ ಅಂತ ತಗೊಂಡೇ ಇಲ್ಲ, ನಾನು ಇಂಡಸ್ಟ್ರಿಯಿಂದ ಆಚೆ ಹಾಕ್ಬಿಟ್ಟಿದ್ದೀನಿ. ಸೊ ಇಂಡಸ್ಟ್ರಿಯಲ್ಲಿ ಇರೋರು ಅಂತ ತಗೊಂಡಾಗ ನಾನು ಸ್ಟಿಲ್ ದೇರ್ ಹೈದರಾಬಾದಲ್ಲಿ ನಾನು ಅವ್ರನ್ನ ತಗೋಬಹುದು. ರಿಷಿ ಅವ್ರಿಗೆ ಕಾಲ್ ಮಾಡ್ತೀನಿ. ಓಕೆ, ರಿಷಿ ಅವ್ರನ್ನ ಓಕೆ. ಇಂಡಸ್ಟ್ರಿ ಅವ್ರಲ್ಲಿ ಸೆಲೆಬ್ರಿಟಿ ಅಂತ ಬಂದಾಗ ರಿಷಿ ಅವ್ರನ್ನ ಬಿಟ್ಟು ಇನ್ನು ಯಾರು ಕ್ಲೋಸ್ ಫ್ರೆಂಡ್ ಇದ್ದಾರೆ?
ಸಡನ್ ಆಗಿ ಹೇಳಿದ ತಕ್ಷಣ ಸಡನ್ ಆಗಿ ಹೇಳಿದಾಗ್ಲೇ ನೆನಪಾಗ್ಬೇಕು, ಅವಾಗ್ಲೇ ಅದು ಕ್ಲೋಸ್ ಫ್ರೆಂಡ್ ಅನ್ಸೋದು. ನೋಡಿ ನೀವ್ ಹೇಳ್ದಾಗ ನಾನು ಯೋಚನೆ ನಾನು ಅವಾಗ್ಲೇ ಬರೀ ಸೀರಿಯಲ್ ಮಾತ್ರ ಯೋಚನೆ ಮಾಡ್ದೆ. ಅದ್ ಬಿಟ್ರೆ ಇವಾಗ ಬಿಗ್ ಬಾಸ್, ರಾಖಿ ಆಗಿರ್ಬೋದು, ಅನು ಆಗಿರ್ಬೋದು, ದಿವ್ಯಾ, ಗೊಂಬೆ, ನಾವೆಲ್ಲರೂ ಕ್ಲೋಸ್ ಇದೀವಿ. ಬಟ್ ನಾವು ಡೈಲಿ ಮಾತಾಡಲ್ಲ. ಅಂದ್ರೆ ಡೈಲಿ ಏನೋ ಇವಾಗ ನೀವ್ ಹೇಳಿದ್ರಿ ಸಡನ್ ಆಗಿ ಯಾರು ಕಾಲ್ ಮಾಡ್ತೀರಾ, ಈಗ ಅವ್ರಾಗಿರ್ಬೋದು ನಾವಾಗಿರ್ಬೋದು, ಇವಾಗ ನಾವು ಪರ್ಸನಲಿ ನಾವು ಕಾಲ್ ಮಾಡೋದು. ಈಗ ಇಂಡಸ್ಟ್ರಿ ಏನೋ ವಿಷಯ ಮಾತಾಡ್ಬೇಕು ಅಂತ ಅಂದಾಗ ನಾವು ಖುಷಿ ವಿಷಯಗಳನ್ನ ಶೇರ್ ಮಾಡಕ್ ಆಕ್ಚುಲಿ ಕಾಲ್ ಮಾಡ್ಕೊಂತೀವಿ. ನಾವು ಈಗ ಗೊಂಬೆ, ಅನು, ದಿವ್ಯಾ, ರಾಖಿ ನಾವೆಲ್ಲ ಅವಾಗವಾಗ ಮಾತಾಡ್ತಿರ್ತೀವಿ, ಮೀಟ್ ಮಾಡ್ತೀವಿ. ಸೊ ಇವ್ರುಗಳನ್ನ ಹೇಳ್ಬೋದು. ಅವಾಗ್ಲೇ ನೀವು ಕೇಳಿದಾಗ ಬರೀ ನನ್ ಸೀರಿಯಲ್ ಅವ್ರನ್ನ ಅಲ್ಲ ಹೌದು, ಬಟ್ ನಾನು ಯಾರು ಬ್ಲಾಂಕ್ ಆದೆ ಒಂದ್ಸಲ, ಯಾರು ನಾನು ಯಾರ ಅಂತ ಇವಾಗ ನೆನ್ಪಾಯ್ತು. ರಾಖಿಗ್ ಮಾಡ್ತೀನಿ, ನಾನು ಕಾಲ್ ಮಾಡ್ತೀನಿ. ಆಕ್ಚುಲಿ ಹಂಗ್ ನೋಡಕ್ ಹೋದ್ರೆ ನಾನು ಕೆಲವೊಂದು ವಿಷಯಗಳನ್ನ ಮಾತಾಡೋದು ರಾಖಿ ಕಾಲ್ ಮಾಡ್ತೀನಿ. ದಿವ್ಯಾ, ಅನು, ಗೊಂಬೆ, ಸ್ಯಾಡ್ ಏನೋ ಹೆಲ್ಪ್ ಬೇಕು ಅನ್ನೋದಕ್ಕಿಂತ ಮಾತಾಡೋದಕ್ಕೆ ಕಾಲ್ ಮಾಡ್ತೀನಿ. ಈ ಒಂದು ಇಂಡಸ್ಟ್ರಿ ಅಂತ ಹೇಳಿದ್ರೆ ಅವ್ರನ್ನ ಯಾವತ್ತಾದ್ರೂ ಇಂಟರ್ವ್ಯೂ ಮಾಡಿದ್ರೆ ಕೇಳ್ಬಿಡಿ ಆಯ್ತಾ, ಅವ್ರು ಹೇಳ್ತಾರೆ ಅವ್ಳು ಕಾಲ್ ಪಿಕ್ ಮಾಡಲ್ಲ ಅಂತ. ಅದ್ ಯಾವ್ದು ನಂಬೇಡಿ. ಅಲ್ಲ, ನಾನ್ ನಂಬ್ತೀನಿ. ಯಾಕಂದ್ರೆ ನಾನು 2 months ಇಂದ ಅದನ್ನ ನೋಡ್ತಾ ಇದ್ದೀನಿ. ಲಿಟ್ರಲಿ ವಾಚಿಂಗ್ ಫ್ರಮ್ 2 months. ಇವಾಗ ಮ್ಯಾಮ್ ಕಾಲ್ ಮಾಡ್ತೀನಿ ಅಂತೇಳಿ ಕಾಲ್ ಕಟ್ ಮಾಡ್ರೆ ಮತ್ತೆ ರಿಟರ್ನ್ 1 week ಆದ್ಮೇಲೆ ಕಾಲ್ ಬಂದಿರುತ್ತೆ. ಇಲ್ಲ, ನಂಗೆ ನಿಜವಾಗ್ಲೂ ಎಲ್ಲರಿಗೂ ಹೇಳ್ತೀನಿ, ನಂಗೆ ಅದೊಂದು ಪ್ರಾಬ್ಲಮ್ ಇದೆ. ಅಂದ್ರೆ ನನಗೆ ಯಾರು ಕಾಲ್ ಮಾಡಬಾರ್ದು, ಪಿಕ್ ಮಾಡಬಾರ್ದು ಅನ್ನೋದಲ್ಲ, ನಂಗೆ ಅದೊಂದು ಕಾಯಿಲೆ ಇದೆ. ಅಂದ್ರೆ ನನಗೆ ಆ ಟೈಮ್ ನಿಜವಾಗ್ಲೂ ನಾನು ಎಲ್ರಿಗೂ ಹೇಳ್ತೀನಿ, ನಿಜವಾಗ್ಲೂ ಅದೊಂದು ಕಾಯಿಲೆ ಇದೆ. ನಾನು ಅದನ್ನ ನಾನೇ ಹೋಗಿ ಡಾಕ್ಟರ್ ಹತ್ರ ನಾನು ಕೇಳ್ಬೇಕು ಅದಕ್ಕೆ ಏನ್ ನೇಮ್ ಇಡ್ತಾರೆ ಏನು ಅಂತ ಅಂದ್ಬಿಟ್ಟು. ಬಿಕಾಸ್ ನಂಗೆ ಯಾರತ್ತಾದ್ರೂ ಮಾತಾಡ್ಬೇಕು ಅಂದ್ರೆ ನಾನು ತುಂಬಾ ಫ್ರೀ ಆಗಿರ್ಬೇಕು. ಅಂದ್ರೆ ನನ್ನ ಸುತ್ತಮುತ್ತ ಯಾರು ಜನ ಇರಬಾರ್ದು, ನಂಗೆ ಯಾವ್ದು ಡಿಸ್ಟರ್ಬೆನ್ಸ್ ಇರಬಾರ್ದು. ಸೊ ಅವಾಗ ನಾನು ಓಕೆ ಕಾಲ್ ಮಾಡಿರಲ್ಲ ಏನು ಅಂತ ಮಾತಾಡ್ತೀನಿ. ನನ್ ಸುತ್ತಮುತ್ತ ಈಗ ನಾನು ಯಾವ್ದೋ ಒಂದು ಚಿಕ್ಕ ಕೆಲಸ ಮಾಡ್ತಿದ್ರು, ಅಲ್ಲಿ ಕಾಲ್ ಪಿಕ್ ಮಾಡ ಬೇಡ ಇವಾಗ ನಾನು ಮಾತಾಡಿದ್ರೆ ಅವ್ರಿಗೂ ಡಿಸ್ಟರ್ಬ್ ಆಗುತ್ತೆ, ಸೊ ಆಮೇಲೆ ಮಾಡೋಣ ಅಂತ ಸುಮ್ಮನೆ ಕಾಲೇ ಮಾಡಲ್ಲ. ಒಟ್ಟು ಮಾಡ್ತೀನಿ ಆಫ್ಟರ್ 2 months ಇಲ್ಲ ಮಾಡ್ತೀನಿ. ಬಟ್ ಅವ್ರನ್ನೆಲ್ಲ ಮಾತ್ರ ಕೇಳ್ಬಿಡಿ, ಅವ್ರು ನನ್ನ ಬಗ್ಗೆ ತುಂಬಾ ರಾಂಗ್ ಇನ್ಫಾರ್ಮೇಶನ್. ಓಕೆ, ವಿಲ್ ಸಿ. ಕೇಳ್ಬಿಟ್ಟು ಹೇಳ್ತೀನಿ ನಿಮ್ಗೆ, ಅವಾಗಲೇ ಕಾಲ್ ಮಾಡಿಸ್ತೀನಿ. ಎಸ್ಪೆಷಲಿ ಅನು, ದಿವ್ಯಾನ ಮಾತ್ರ ಕೇಳ್ಬೇಡಿ. ನಾನು ನೋಡಿದ್ದೀನಿ ಒಂದು ರೀಲ್, ನೀವು ಕಾಲೇ ರಿಸೀವ್ ಮಾಡಲ್ಲ ಅಂತ. ಶಿ ಈಸ್ ಆಲ್ಸೋ ಕಂಪ್ಲೇಂಟಿಂಗ್. ಅನುಪಮ ಅವರು ಕಂಪ್ಲೇಂಟ್ ಮಾಡ್ತಾರೆ. ನಾನು ಅವ್ರು ಕರೆದಾಗ ನಾನು ಸ್ಪೀಕರ್ ಇಟ್ಟು ಮಾತಾಡಿಸ್ತೀನಿ, ಅವಾಗಲೂ ಕಾಲ್ ರಿಸೀವ್ ಮಾಡಿದಾಗ ಪ್ರೂವ್ ಆಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ.